ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕನಗಾಂವ್ ಗ್ರಾಮ ಪಂಚಾಯಿತಿಯಲ್ಲಿ ಬೃಹತ್ ಭ್ರಷ್ಟಾಚಾರ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಅಲ್ಲಿನ ಕ್ಲರ್ಕ್ ಮೇಲೆ ಯಾವಾಗ ಕ್ರಮ? ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕನಗಾಂವ್ ಗ್ರಾಮ ಪಂಚಾಯಿತಿಯಲ್ಲಿ ನಿಮಗೆ ಯಾವುದೇ ಕೆಲಸ ಮಾಡಿಕೊಡಬೇಕಾದ್ರೆ ಪ್ರತಿಯೊಂದು ಕೆಲಸಕ್ಕೆ ದರ ನಿಗದಿ ಮಾಡಿರುವ ಪಿಡಿಒ ಮತ್ತು ಕ್ಲರ್ಕ್. ಒಂದು ಕಂಪ್ಯೂಟರ್ ಉತ್ತಾರನಲ್ಲಿ ತಿದ್ದುಪಡಿ ಮಾಡಬೇಕಾದ್ರೆ 8,000 ಲಂಚ ಕೇಳಿದ ಕ್ಲರ್ಕ್ ಮತ್ತು ಪಿಡಿಒ. ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕು ಕನಗಾಂವ್ ಗ್ರಾಮ ಪಂಚಾಯಿತಿ ನಾನು ಈರಪ್ಪ ಈಶ್ವರ್ ಕಲ್ಲೋಳಿ. ನನ್ನ ಮನಿ ಕಂಪ್ಯೂಟರ್ ಉತ್ತಾರ ಆಗಿದೆ, ದಾಖಲೆ 2014ರಲ್ಲಿ. ಇದನ್ನು ನಮ್ದು ಇರೋದು 1 ಗುಂಟೆ. ಅದನ್ನು ಇವ್ರು ಏನ್ ಮಾಡಿದಾರ್ರಿ ಸರ, 1257 ಚದರ ಮೀಟರ್ನಲ್ಲಿ ನನಗೆ ಉತ್ತಾರ ಕೊಟ್ಟಿದ್ದಾರೆ. ಈ ಪ್ರಕಾರ ನನಗೆ ಅವರು 31,000 ಮನಿಪಾಳಿ ತುಂಬಂತ ಹೇಳ್ತಾರ್ರಿ. ನಮ್ದೇ ಮನಿ ಇರುವುದು 1 ಗುಂಟೆ. ಇವ್ರು ಏನ್ ಹೇಳ್ತಾರ್ರಿ, ಈಗ ಇನ್ನೊಂದ್ ಏನ್ ಮಿಸ್ಟೇಕ್ ಮಾಡಿದಾರ್ರಿ, ನನಗ 1 ಗುಂಟೆ ಉತ್ತಾರ ಬೇಕಾಗಿ ಸರ. ಇದು 2014ರಲ್ಲಿ ಕೊಟ್ಟಂತ ಉತ್ತಾರ, 2014ರಲ್ಲಿ ಕೊಟ್ಟಂತ ಉತ್ತಾರ ರೀ. ಇದ್ರಾಗ 1257 ಚದರ ಮೀಟರ್ನಲ್ಲಿ ನನ್ನ ಆಸ್ತಿ ತೋರಿಸಿದ್ದಾರೆ. ನಮ್ದು ಇರುವುದು 1 ಗುಂಟೆ. ಇದರ ಪ್ರಕಾರ ನನ್ನ ತಿದ್ದುಪಡಿ ಮಾಡಲಿಕ್ಕೆ ತಾಲೂಕ್ ಪಂಚಾಯತಿಯಲ್ಲಿ ತಾಲೂಕ್ ಪಂಚಾಯತಿ ಕಳಿಸಿ ಅಲ್ಲಿ ತಿದ್ದುಪಡಿ ಮಾಡಬೇಕಂತೇಳಿ 8,000 ರೂಪಾಯಿ ಇಸ್ಕೊಂಡಾರ ಇಲ್ಲಿ ಕನಗಾಂವ್ ಗ್ರಾಮ ಪಂಚಾಯತಿಯಲ್ಲಿ. ಅದನ್ನ ತಿದ್ದುಪಡಿ ಮಾಡಿದಾರ ಸರ. ಅದು ಉತ್ತಾರು ಆಗಿದೆ ಸರ. ಅದನ್ನ ಏನ್ ಕೇಳ್ತಾರ ಈಗ ಅವ್ರ, 31,000 ಮನಿಪಾಳಿ ತುಂಬಿ ಕ್ಯಾಸ್ ಇದನ್ನ ಪಿಡಿಒ ಸರ್ ತಂಬ ಕೊಡ್ತಾರ. ಇದನ್ನ ಒಯ್ಯಕ 31,000 ರೂಪಾಯಿ ಮನಿಪಾಳಿ ಸರ. ಇದನ್ನ ತಿದ್ದುಪಡಿ ಮಾಡಿದಾರ ಸರ್. ಈಗ ಅವ್ರದ ಮಾಡಿದಾರೆ, ತಂಬ ಕೊಡ್, ನೀವು 31,000 ರೂಪಾಯಿ ತುಂಬು, ನಾ ತಂಬ ಕೊಡ್ತೀನಿ ಒಯ್ಯಕ. ಅದನ್ನ ಅವ್ರು ತುಂಬ. ನಾ ಏನಂದಿನ ಆ ಪ್ರಕಾರ ಸರ, ನಮ್ದು ಎಷ್ಟ ಐತ್ಲಿ ಹಂಗಾರ, ಅದ್ ಜಾಗ ಎಟ್ಟೈತಿಲ್ಲ ಹಂಗಾರ ನಾ 31,000 ತುಂಬತನು, ದಾಖಲೆ ಎಟ್ಟಿಲ್ಲ ಅದ್ ನಾನ್ ಜಾಗ ಅಳ್ದು ಕೊಡ್ರಿ. ಅದನ್ನ ಕೇಳೋಣ ಏನ್ ಹೇಳತ್ತಾರ ಅವ್ರ. ಆಗ ಪಿಡಿಒ ಯಾರಿಲ್ಲ ಅವನ್ ಕೇಳಪ್ಪ. ಯಾರು ಹೇಳತ್ತಾರ್ರಿ? ಕನಗಾಂವ್ ಗ್ರಾಮ ಪಂಚಾಯತಿ ಪಿಡಿಒ ಸರ್ ಹೇಳತ್ತಾರ. ಅವ್ರಿ ಆಗ ಯಾರನ್ನ ದಾಖಲೆ ಮಾಡಿದಲ್ಲ ಆ ಪಿಡಿಒ ಸರ್ ಕೇಳು ಅಂತೇಳಿ ನನಗ್ ಉತ್ತರ ಕೊಡತ್ತಾರ. ಯಾರ್ರಿ? ಕನಗಾಂವ್ ಗ್ರಾಮ ಪಂಚಾಯತಿನ ಈಗಿನ ಪಿಡಿಒ ಸರ್. ಇವ್ರ ನನಗ್ ಗೊತ್ತಿಲ್ಲ. ಆಗ ಯಾರು ಅವ್ರನ್ನ ಕೇಳ್ಕೊ. ವಿಡಿಯೋ ಪ್ರೂಫ್ ಐತ್ರಿ ನನ್ನ ಕಡೆ. ಬಸವರಾಜ್ ಉಜಿನಕೊಪ್ಪ 8,000 ತಿದ್ದುಪಡಿ ಮಾಡಲಿಕ್ಕೆ 8,000 ರೂಪಾಯಿ ಇಸ್ಕೊಂಡಾರ ಸರ್. ತಿದ್ದುಪಡಿ ಉತ್ತಾರ ಮಾಡಿ ಕೊಡಕ್ 8,000 ರೂಪಾಯಿ ಇಸ್ಕೊಂಡಾರ. ತಾಲೂಕ್ ಪಂಚಾಯತಿ ಹೆಸರು ಇದಾರೆ. ಅವ್ರ ಕಾರ್ಪೊನ್ ಏನೋ ಅದಾರಂತ್ರಿ ಇಲ್ಲಿ. ಅವ್ರ ಬಿಲ್ ಕಲೆಕ್ಟರ್ ಅದಾರ ಸರ್. ಬಿಲ್ ಕಲೆಕ್ಟರ್ ನನ್ನ ಕಡೆ 8,000 ಇಸ್ಕೊಂಡಾರ. ಪಿಡಿಒ ಸರ್ಗೂ ಗೊತ್ತೈತಿರ. ಅವ್ರ ಮಾತಾಡಿದಾರ. ಇಬ್ರು ಕುಳಿ ತಗೊಂಡ್ರಿ 8,000 ರೂಪಾಯಿ ಅವ್ರ ಕಡೆ ಇಸ್ಕೊಂಡ್ ಹೋಗಂತ ಹೇಳಿದಾರ್ರಿ. ಇದನ್ನ ಕಂಪ್ಯೂಟರ್ ಉತ್ತಾರ ಮಾಡಿ ಕೊಡಾಕ್ ಸರ್ ಮುಂದೆ ಅವರ ಬಂದ್ ಹೇಳಿದಾರ. ಪಿಡಿಒ ಸರ್ ಹೇಳಿದಾರ ಇದೆಲ್ಲ ಆಗೈತಿ, ಇದನ್ನ ಮಾಡಿಕೊಡ ಅಂತ ಹೇಳಿ. ಏನು ರಸೀಟ್ ಕೊಟ್ಟಿಲ್ಲ, ಏನು ಸರ್. ತಾಲೂಕು ಪಂಚಾಯತಿಯಲ್ಲಿ ರೊಕ್ಕ ಕೊಟ್ಟು ಇದನ್ನ ತಿದ್ದುಪಡಿ ಮಾಡಿಸ್ಕೊಂಡ್ ಬರ್ಬೇಕಂತ ಹೇಳಿ 8,000 ರೂಪಾಯಿ ಇಸ್ಕೊಂಡಾರ. ನಾನ್ ಇಸ್ಕೊಂಡ್ 4 ತಿಂಗಳಾತ್ರಿ. ಇದನ್ನ ಕೊಟ್ಟಿಲ್ಲ. ಈಗ ಏನಂತಾರ ಅವ್ರ, ಇದನ್ನ ಆಗೈತಿ ಸರ್. ಇದು ಆದ್ರೆ ಏನಾಗೈತಿ, 31,000 ಮನಿಪಾಳಿ ತುಂಬು, ಪಿಡಿಒ ಸರ್ ತಂಬ ಕೊಡ್ತಾರ, ನೀನ್ ಉತ್ತಾರ ಬರ್ತೈತಿ ಆ ಮನಿಪಾಳಿ. ಅದು ಟೋಟಲ್ ನನ್ನ ಜಾಗ ಎಟ್ಟೈತ್ಲ ಅಟ್ಟೈತಿ, ಅದನ್ನ ನಾವು ತಿದ್ದುಪಡಿ ಮಾಡಿದ್ವು. ನಿನಗ್ ಹೊಸ ಉತ್ತಾರ ನಿಂದ 2 ಜಾಗದ ಅಟ್ಟ ಬೇಕಂದ್ರ 31,000 ತುಂಬು ಒಯ್ಯಿ. ನಾ ಏನೇನ್ರಿ ಸರ್ ಮೈತಿಗೆ ನಂದ್ 2 ಜಾಗ ಐತಿ ಅಟ್ ಕೊಡಂತ ನಾರಿ. ಅದನ್ನ ಜಾಗ ಕೊಡಾಕ್ ಬರಂಗಿಲ್ಲ. ಆಗ ಯಾರ್ದಾರ ಅವ್ರು ಮಾಡಿದಾರ ಅಂತ ಇಸ್ಕೋಗು. ಆದ್ರಿ ಊರಾಗಿನ್ ಸರ ನಂದ 11 ಅದಾಳ್ರಿ. ಉದ್ದ 41 ಫೂಟ್ ಜಾಗ ಐತ್ರಿ ನಂದ. ಆದ್ರಿ ನಮ್ಮ ಫಾದರ್ ಹೆಸರ್ಲಿ ಐತ್ರಿ. ನಮ್ಮ ಫಾದರ್ ಈಗ 8 ತಿಂಗಳಿಂದ 8-10 ತಿಂಗಳಿಂದ ತಿರ್ಕೊಂಡಾರ. ಅದನ್ನ ದಾಖಲ್ ಮಾಡ್ಬರಿ, ಅದನ್ನ ವಾರ್ಸಾ ಕುಣ್ಸಾಕ್ರಿ. ನಂದ ನಮ್ಮ ಅಪ್ಪ ಹೆಸರ್ಲಿ ಇದ್ದದ್ ನನ್ನ ಹೆಸರ್ಲಿ ಕುಣ್ಸಾಕ್ರಿ 3,000 ರೂಪಾಯಿ ಇಸ್ಕೊಂಡಾರ ನನ್ನ ಕಡೆ. ಮಾತ್ರಿ ಇನ್ನೊಂದ್ರಿ ಅದ ಏನ್ರಿ, ಈ ಪಂಚಾಯತ್ಯಾಗ ಮೆಂಬರ್ಗಳು ಅವ್ರೆಲ್ಲಾ ಮೀಟಿಂಗ್ ಮಾಡಿ ಮೀಟಿಂಗ್ ಪಾಸ್ ಆಗ್ಬೇಕು, ನಿಂದ ಆಕೈತಿ ಅಂತ ಹೇಳ್ರಿ. ಅದ್ರ ಪ್ರಕಾರ ನಂದು ಪಂಚಾಯತಿಯಲ್ಲಿ ಮೀಟಿಂಗ್ ಟರಾ ಪಾಸ್ ಆಗಿ ಬುಕ್ನಾಗ ದಾಖಲಾಗೈತ್ರಿ. ಅದನ್ರಿ ರಿಜಿಸ್ಟರ್ ಬುಕ್ ಏನಂತಾರ, ಆ ಬುಕ್ನಾಗ ದಾಖಲೆ ಮಾಡಕ್ ರೂಪ ಐತ್ರಿ. ಗ್ರಾಮ ಪಂಚಾಯತಿ ಕನಗಾಂವ್. ನನ್ನ ಹೆಸರು ಈರಪ್ಪ ಈಶ್ವರ್ ಕಲ್ಲೋಳಿ. ನಾವೊಬ್ಬ ಅಂಗವಿಕಲ, ನಾನೊಬ್ಬ ರೈತ. ಈಗ ನಮ್ಗೆ ಹೇಳಾರಿಲ್ಲ ಕೇಳಾರಿಲ್ಲ ಕನಗಾಂವ್ ಗ್ರಾಮ ಪಂಚಾಯತಿಯಲ್ಲಿ. ನಾ ಈ ಸದ್ದಿಗೆ ನಮ್ ಕಬ್ಬು ಒಣಗಾತವ್ರಿ. ಈಗ ತಂದೆ ಇಲ್ಲದ ಮಗ ರೀ. ಅಲ್ಲಿ ನನ್ ಕಬ್ಬು ಒಣಗಾದೈತ್ರಿ. ಈಗ ನಾವ್ ರೈತ. ಈ 31,000 ರೂಪಾಯಿ ಒಂದ್ 20,000 ಬಂದ್ ಹೋಗಿನ್ರಿ. ಅದೊಂದ್ರಿ. ಇನ್ನೊಂದ್ ಏನ್ ಸಮಸ್ಯೆ ಆಗೈತಿ ಸರ, 4 ತಿಂಗಳಿಂದ ಹೋಗಿ ಕೊಟ್ಟನ್ರಿ. ಅದೊಂದ್ರಿ ಕೊಟ್ರಿ ಏನಾಗೈತಿ ಸರ,
8-10 ದಿನದ ಮಂದ್ ಕೊಟ್ಟದನ್ರಿ ತಾಲೂಕ್ ಪಂಚಾಯತಿ ಹೋಗಿ ಮಾಡ್ಕೊಂಡ್ ಬಂದಾರ್ರಿ. ಮಾಡ್ಕೊಂಡ್ ಬಂದಾಗನ ಇದನ್ನ ಕಂಪ್ಯೂಟರ್ ಇಲ್ಲಿ ನೌಕರಿ ಮಾಡು ಕಂಪ್ಯೂಟರ್ ಸರ್ ಕಡೆಯಿಂದ ಇದು ಹೆಂಗ್ ಬಂತು ಕರೆಕ್ಟ್ ಸರ್. ಇದು ಹೆಂಗ್ ಬಂತು ಅವ್ರ ಕಡೆ ಈ PDO ಸರ್ ಹೇಳ್ದ ಇದನ್ನ ಹೆಂಗ್ ಮಾಡ್ತಾರ್ರಿ. PDO ಸರ್ ತಂಬ ಕೊಟ್ರಂದ್ರ ಬಗೆಹರಿತ್ರಿ. ಇಲ್ಲೊಂದು ಇದು ಬರ್ತೈತಿ PDO ಸರ್ ಒಂದು ಸಿಂಬಾಲ್ ಬರ್ತೈತ್ರಿ, ಇಲ್ಲ ಇದು ಬರ್ತೈತ್ರಿ. ಅದಷ್ಟೇ ಅಲ್ಲ ನಾವು ಈಗ ಮಾಡ್ಕೊಂಡ್ ಈಗ ಆಗೈತ್ರಿ ಕಂಪ್ಯೂಟರ್ ಸರ್ ಕಡೆ ಅಂತ ಮಾಡಿ ಕೊಟ್ಟಾರ. ಈಗ ಈಗ 31,000 ಈಗ 31,000 ರೂಪಾಯಿ ತುಂಬಬೇಕು. ಇದನ್ನ ಉತ್ತಾರ ಒಯ್ಬೇಕು. ನನ್ನ ಹೆಸರು ಈರಪ್ಪ ಈಶ್ವರ್ ಕಲ್ಲೋಳಿ. ಮುಂದಿನ ಯಾರು ಬರ್ತಾರೆ ಈಗ ತಪ್ಪ ಯಾರು ಪಂಚಾಯತ್ ಅವ್ರು ಮಾಡಿದಾರೆ ನಾವು ಮಾಡಿದ್ರು. ಈಗ ನಾವು ಏನ್ ಹೇಳಿದ್ವಿ ನಾವು ಕೇಳಿದ್ವಿ ಕರೆಕ್ಷನ್ ಹಾಕಿ ಮಾಡಿಕೊಡ್ತೇವೆ ಅಂತ ಹೇಳಿದ್ವಿ. ಹೌದಾ ತಪ್ಪು ನಮ್ದು ಕೈಯಾಗ ತಗೊಂಡ್ರ ನೀವು ಮಾತಾಡ್ತೀನಿ ಅಳತಿ ಅಳತಿ ಎಷ್ಟಿದ್ದು ಗೊತ್ತಾಗಬೇಕಲ್ಲ. ನಮ್ಮ ಮನೆ ಇಷ್ಟ ಎಷ್ಟಿದ್ವಿ ಹಾಗಾಗಿ ಹೇಳಿ ಸರಿ ಮಾಡ್ಬೋದಿಲ್ಲ. ಆದ್ರ ನಮ್ಮ ಅಪ್ಪ ಮಾಡಿದ್ರ ಅವ್ರು ಸಾಲಿ ಕಲ್ತಾರ್ಬಿಟ್ಟು ಯಾರು ಗೊತ್ತ ಸರ್ ಮೊದ್ಲಿನ ಅವ್ರ. ಈಗ ನಂದು ಏನೈತಿ ಈಗ ನಾ ಕೇಳತ್ತಿಲ್ರಿ ಸರ್. ನಾ ಕಲ್ತಂದ್ರೆ ನಂಗೆ ಗೊತ್ತಾಗೈತಿ. ಮಾಡಕ್ ಬರ್ದೋದು ಅಂತ ಹೇಳಿದಿಲ್ಲ. ಆದ್ರೆ ನೀವು ಅಮೌಂಟ್ ಬಂದ ಸಮಸ್ಯೆ ಸರ್. ಈಗ ಅದನ್ನ ಟ್ಯಾಕ್ಸ್ ಕಡಿಮೆ ಮಾಡಕ್ ಹೋಗ್ರಿ. 30,000 ತುಂಬಕ್ರಿ. ಅಲ್ಲ ಅದನ್ನ ಕಡಿಮೆ ಅಲ್ಲ ಹೆಂಗ್ ಕಡಿಮೆ ಮಾಡಕ್ ಬರ್ತದ ಗೊತ್ತ ಕೇಳ್ರಿ. ಕೇಳ್ತಿ ನಾವು ಕೃಷಿ ಒಳಗಡೆ ಬರ್ತದ ಏನ್ ಮಾಡಿ ಕೇಳ್ಕೊಂಡು ಇದು ಮಾಡ್ತೀವಿ. ನೋಡ್ ಸರ್ ಅದನ್ನ ವಿಚಾರ ಮಾಡ್ರಿ. ಯಾಕಂದ್ರ ಅವ್ರ ಅಪ್ಪನೂ ತಿಳ್ಕೊಂಡ್ರಿ. ಈಗ ಪರಿಸ್ಥಿತಿ ಗರಿಬಿ ಸರ್. ನಾವೇ ನಾವು ಇದ್ ಮಾಡ್ಬೇಕಂತಿಲ್ರಿ. ಈಗ ಮೊದಲ 30,000 ರೂಪಾಯಿ ತುಂಬಿದ್ರೆ ಒಂದು ವರ್ಷದ ಉತ್ಪನ್ನ ಸರ್. ಒಂದ್ ಎಕರೆ ಮ್ಯಾನುವಲ್ ಇತ್ತಾದ್ರೆ ನಡೀದು ಮಾಡ್ತಿದ್ವಿ. ಅಲ್ಲಿ ಏನೇ ಬರ್ತದ್ರಿ ಇಷ್ಟು ನಾವು ಆಸ್ತಿ ಹೊಡೆ ನಾ ಟ್ಯಾಕ್ಸ್ ಬರ್ಬಿಡ್ಬೇಕು. ಆಗ ನಾವು ಏನ್ ಮಾಡಿದೇವೆ ಅಂತಲ್ಲ ಅದು ಆಟೋಮೆಟಿಕ್ ಅದು ಅಳತೆ ಆಗ್ತೈತಿ. ಅಳತಿ ಪ್ರಕಾರ ವ್ಯಾಲ್ಯೂಷನ್ ಹಾಕ್ತಿವಿ ನಾವು ಅಂದಾಜು ಆಟೋಮೆಟಿಕ್ ಟ್ಯಾಕ್ಸ್ ಅದಕ್ಕೆ ಎಲ್ಲ ಡಬಲ್ ಮಾಡ್ಕೊತಾರೆ. ಆದ್ರೆ ಸರ್ ಕರೆಕ್ಟ್ ಸರ್. ಈಗ ಹಂಗ ನೀವು ಅಲ್ಲಿ ಈಗ ನೀವು ಉತ್ತಾರ ಐತಿರಲ್ಲ ಅದನ್ನ ತುಂಬ್ಕೋತೀರ ನಾವು ತುಂಬ್ತೀವಿ ಸರ್. ಅದ್ ನನ್ ಜಾಗ ಕೊಡ್ತೀರ ಹಂಗಾರ ಸರ್ ನೀವು ಅಲ್ಲಿ ಆ ಉತ್ತಾರ ಪ್ರಕಾರ ಜಾಗ ಕೊಡ್ತೀರಿ ಸರ್. ಮತ್ ನೀವೇ ಅಂದ್ರಲ್ರಿ ಸರ್. ಈಗ ನಾನೇ ಹೇಳೋದು ಅರ್ಥ ಆಗತ್ತಿಲ್ಲ ನಿಮ್ಗೆ. ಅಲ್ಲ ಅವ್ರ ಕೇಳಿ ಅವ್ರು ಹೆಂಗ್ ಮಾಡಿದ್ರ ಈ ಜಾಗದ ಪ್ರಕಾರ ನಿಮ್ಗೆ ತುಂಬ್ಕೊಂಡ್ರಲ್ಲ ಸರ್. ಊಟ ಯಾರು ಕೊಟ್ರ ಯಾರು ಪಂಚಾಯತ್ ಕೊಟ್ರ ಸರ್. ಪಂಚಾಯತ್ ಆಟ ಯಾರಿದ್ದು ಕೊಟ್ರ ಈ ಬಸವಣ್ಣ ಗೊತ್ತರ ಸರ್. ಅಲ್ಲ ಹಂಗಾರ ಅವ್ರನ್ನ ಕೇಳಂತ ಹೇಳ್ತೀನಿ ನಾನು. ನಿಮ್ ಜಾಗ ಇದು ಉತ್ತಾರ ಆಗೈತಲ್ಲ ಅವ್ರನ್ನ ಕೇಳ್ಕೊತು ಅಂತ ಹೇಳ್ತೀನಿ. ಅಲ್ಲ ಆಗ ತಪ್ಪು ಪಂಚಾಯತ್ ನಿಮ್ಗೂ ಆಗಿರ್ತೈತಿ. ಆಗ ನೀವು ನೋಡ್ಬೇಕಾಗ್ತೈತಿ. ಅಂತನ್ರಿ ಈಗ ಒಂದ್ ಹೇಳಕತ್ತೀರಿ. ಈಗ ನಿಮ್ ಅಳತೆ ನಿನ್ನ ಮಳಿ ನಿನಗೆ ಗೊತ್ತಿರ್ತದೆ ಇಷ್ಟು ಅಳಗೈತೆ ಅಂತ ಹೇಳಿ ಗೊತ್ತಿರಲಿಲ್ಲ. ಅವರ ಸ್ವಲ್ಪ ಹೆಚ್ಚು ಕಡಿಮೆ ನಮ್ಗೆ ಗೊತ್ತಿಲ್ಲ ಬಿಡ್ರಿ. ನನಗೆ ಟ್ಯಾಕ್ಸ್ ಎಷ್ಟು ಬರ್ಬೋದು. ಟ್ಯಾಕ್ಸ್ ಕಡಿಮೆ ಬರ್ತದೆ ಜಾಸ್ತಿ ಆಗತ್ತೆ. ಆ ಜಾಗ ಇಟ್ಟಿರ್ತೈತೆ ಅಟ್ ಆಗೋದಿಲ್ಲ. ಅಲ್ಲ ಈಗ ಜಾಗ ಜಾಸ್ತಿ ಐತಲ್ಲ. ನಂದು ಜಾಗನೇ ಇಲ್ಲ ಸರ್. ಈಗ ಅದ್ ನೋಡ್ಬೇಕ್ರಿ. ನಾವು ಅಲ್ಲಿಗೆ ಮಾಡಕ್ ಬರ್ತೈತೆ ನೋಡ್ಬೇಕು ಕೇಳ್ಬೇಕು. ಕೇಳಿದ್ ಮಾಡ್ಬೇಕಾಗತ್ತ ನಾಳೆ ಅದು ಏನು ನೋಡಕ್ ಕೊಟ್ಟ ಹೋಗಿ ನಾನು 4 ತಿಂಗಳ ಆತ್ರಿ ಸರ್. 8,000 ರೂಪಾಯಿ ಕೊಟ್ಟು ಹೋಗಿನ್ರಿ. 8,000 ರೂಪಾಯಿ ರೊಕ್ಕ ಕೊಟ್ಟು ಕಾಗದ ಕೊಟ್ಟು ಹೋಗಿನ್ರಿ. ಸರ್ ನೀವ್ ಮಾಡಿರ್ಬೇಕು. 4 ದಿನ ಬಂದಿನ್ರಿ ನಾ ಪಂಚಾಯತಿಗೆ ಸರ. ಮಾಡ್ಬೇಕಿಲ್ಲ ಸರ್. ಇನ್ನ ನಿಮ್ಗೆ ಕಾಗದ ಕೊಟ್ಟೇನ್ರಿ 8,000 ರೂಪಾಯಿ ರೊಕ್ಕ ಕೊಟ್ಟೋಗೇನ್ರಿ. 8,000 ರೂಪಾಯಿ ಬರ್ತೈತಿ ನಮ್ಮ ಬಸವಣ್ಣ. 8,000 ರೂಪಾಯಿ ರೊಕ್ಕ ಕೊಟ್ರಿ ಅಲ್ಲೇ ಸರ್. ನೀವು ಹೇಳಿದ್ರಿ ಆ ಕಂಪ್ಯೂಟರ್ ಸರಿ ಮಾಡಿಕೊಡಪ್ಪ ಅದನ್ನ ಅಂತ ಹೇಳಿ ಹೋಗಿರಲ್ಲ ಸರ್. ನೀವೇ ಹೇಳ್ರಿ. ಈಗ ಅವ್ರು ಬರ್ತಾರ ರೊಕ್ಕ ಇಸ್ಕೊಂಡವ್ರಿ. ಅದನ್ನ ಮುಂದೆ ಕೇಳಿ ನಾವೇನ್ ಮಾಡಕ ಯಾಕೆ ಕೊಟ್ಟರೆ ಆಯ್ತಾಯ್ತು ಬಸವಣ್ಣ ಕರಿ 8,000 ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇದನ್ನ ಮಾಡ್ಕೊಂಡು ಮಾಡ್ತೀವಿ. ಯಾಕೆ ನೀವು ವಾದ ಮಾಡ್ತೀರಿ ನಿಮ್ಗೆ? ಆಯ್ತು ಸರ್. ಓಕೆ. ಅಮಾಯಕ ಜೀವಿಗಳ ಜೊತೆ ಆಟವಾಡುತ್ತಿರುವ ಕನ್ನಗಾಂವ್ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಂಡು ಕಾಣದಂತೆ ಕುಳಿತಿರುವ ಮೇಲಾಧಿಕಾರಿಗಳು ಗಮನಕ್ಕೆ ಬಂದರೂ ಕೂಡ ಈ ಕ್ರಮ ಯಾವಾಗ ಅನ್ನೋದು ಕಾದು ನೋಡಬೇಕಿದೆ. ನೊಂದ ಜೀವಿಗಳಿಗೆ ನ್ಯಾಯ ಸಿಗುವುದು ಯಾವಾಗ? ಜನರಿಗೆ ಸ್ಪಂದಿಸಿದ PDO ಮತ್ತು ಕ್ಲರ್ಕ್. ಬ್ಯೂರೋ ರಿಪೋರ್ಟ್ ವಿನೋದ್ ಎಂಜೆ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.